ಓಕೆ, ಫೈನಲ್ ಆಗಿ ನಾವು ನೋಡ್ಬೋದು ಹಿಂದ್ಗಡೆ 2 ಗಾಡಿಗಳು ಸೆಟಪ್ ಮಾಡಿ, ಟೆಂಟ್ ಎಲ್ಲ ಸೆಟಪ್ ಮಾಡಿ, ಕುಕಿಂಗ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅರ್ಧ ಊರು ಬಾಗ್ಲಾಗ್ತಿತ್ತು. ಎಲ್ಲ ತೊಟ್ಟು ಹಂಗೆ ಮಾಡೇ ಇಲ್ಲ ಅನ್ಸುತ್ತೆ. ಹಿಂಗೆ ಕ್ಯಾಂಪ್ ಮಾಡಿ ಬಾಳೆ ಎಲೆ ಕೂತ್ಕೊಂಡು ತಿನ್ನೋದು ಯಾವುದೋ ವಿಲೇಜ್ ಕುಕಿಂಗ್ ಚಾನಲ್ ಅವ್ರು ತಿಂತಾ ಇದೀವಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡ್ಬೋದು ನಾವು ಇವತ್ತು ಸಕಲೇಶ್ಪುರದಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈ ಪ್ಲೇಸಲ್ಲಿ ನಾವು ಆಲ್ರೆಡಿ ಮುಂಚೆ ಒಂದು ಸತಿ ಮಾಡಿದ್ವಿ, ಬಟ್ ಈ ಸತಿ ನಮ್ಮ ಜಟಾಯು ಇದೆ, ನಾವೊಂದು ಹೊಸ 4x4 ಕ್ಯಾಂಪಿಂಗ್ ಕ್ಲಬ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ನಮ್ಮ ತಾರು 2 ಸಹ ಇಲ್ಲಿದೆ. ಸೊ ಬನ್ನಿ ಕ್ಯಾಂಪ್ ಸೆಟಪ್ ಮಾಡೋಣಂತೆ. ಕ್ಯಾಂಪ್ ಸೆಟ್ಟಿಂಗ್ಗೆ ಒಂದು ಸ್ವಲ್ಪ ಲೈಟಿಂಗ್ ಎಲ್ಲ ಹಾಕೋತಾ ಇದ್ದೀವಿ, ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ಹೋಪ್ ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಹಚ್ಕೊಳ್ಳೋಣ. ನೋಡ್ಬೋದು ಇದು ನಮ್ಮ ವ್ಲಾಗು, ಆಮೇಲೆ ಇದು ನಮ್ಮ ಟ್ರೈಪೋಡು. ದೊಡ್ಡಮ್ಮ ದೊಡ್ಡಮ್ಮನ ಸೆಟಪ್ ಮಾಡ್ಬೇಕು ಇವಾಗ. ಬನ್ನಿ ಇವಾಗ ಇದನ್ನ ಸೆಟಪ್ ಮಾಡೋಣ. ಓಕೆ ಫೈನ್, ಇವಾಗ ಬನ್ನಿ ನಮ್ಮ ಸೆಟಪ್ ಎಲ್ಲ ರೆಡಿ ಮಾಡ್ಕೊಳ್ಳೋಣಂತೆ. ಒಂದು ಚಿಕ್ಕದೈತೆ ನನ್ನ ಹತ್ರ. ಅಲ್ಲ ಇವಾಗ ಇದು ಟಾರ್ಪಲ್ ಕುಕಿಂಗ್ ಈಗ ಚಿಕ್ಕದು ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಹಾಕೊಂಡು ಬೇಕಾ ಏನಕ್ಕೆ. ಓಕೆ ನೋಡ್ಬೋದು, ಇದು ನಾನು ಯಾವಾಗ ಯೂಸ್ ಮಾಡೋವಂಥ ಲೈಟ್ ಇದು ಸನ್ಕಿಂಗ್ದು. ಇದನ್ನು ಜಸ್ಟ್ ಇಲ್ಲಿಗೆ ಹಿಂಗೆ ಕನೆಕ್ಟ್ ಮಾಡ್ಕೋಬೇಕಷ್ಟೇ. ಈಗ ಕನೆಕ್ಟ್ ಮಾಡಿಬಿಟ್ರೆ ಇದೆಲ್ಲ ಸ್ವಿಚ್ ಬರುತ್ತೆ. ಇಲ್ಲಿ ಈ ಸ್ವಿಚ್ಚಿಂದ ಲೈಟು ಬರುತ್ತೆ. ತುಂಬ ಪವರ್ಫುಲ್ ಇದೆ ಇದು ಈ ಥರ. ಮತ್ತು ಮೋಡ್ಸ್ ಬರುತ್ತೆ ಇದರಲ್ಲಿ, 1, 2, 3 ಹೈ ಪವರು, ಲೋ ಪವರು ಆ ಥರ. ಸೊ ಈಗ ಲೈಟೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಣ. ಟಾರ್ಪಲ್ ಹಾಕಿ ಮೇಲೆ ಟೆಂಟ್ ಹಾಕ್ತೀವಿ. ಮಳೆಗಿಲ್ಲ ಸೋಲಾರು ಚಾರ್ಜ್ ಆಗುತ್ತೆ. ಅವನೊಂದು 2 ಲಕ್ಷ ಖರ್ಚು ಮಾಡಿದೆ, ಇವನೊಂದು 1 ಲಕ್ಷ ಖರ್ಚು ಮಾಡಿದೆ. ಅಭಿ ಅವ್ನು ಬಂದು ಫುಲ್ ಆಸ್ಟ್ರೇಲಿಯಾ, ಅಭಿ ಬಂದು ಫುಲ್ ಮಿಕ್ಸು, ಇಂಡಿಯಾ ಫಾರಿನ್ ಎಲ್ಲ ಮಿಕ್ಸು. ಈ ಕಡೆ ಸ್ವಲ್ಪ ಫೋಕಸ್ ಮಾಡಿ, ಸ್ವಲ್ಪ ಹಿಂಗೆ ಬರ್ಬೇಕಿತ್ತು ಅಂತ ಬ್ರೋ ಲೆಫ್ಟಿಗೆ. ಹಾಂ ಓಕೆನಾ. ಓಕೆ ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾವು ಟೆಂಟ್ ಹಾಕಿ ಮುಗಿಸಿದ್ದೀವಿ. ಸೊ ಏನು ಪದೇ ಏನು ತೋರಿಸೋದು ಅಂತ ಟೆಂಟ್ ಹಾಕೋದನ್ನ ತೋರಿಸಿಲ್ಲ ನಾವು. ಈ ಕಡೆ 4% ಟೆಂಟ್ ರೆಡಿ ಆಗಿದೆ, ಆ ಕಡೆಗೆ 3% ಟೆಂಟ್ ರೆಡಿ ಆಗಿದೆ. ಓಕೆ, ಸೊ ಈಗ ಕಂಪ್ಲೀಟಾಗಿ ನಮ್ಮ ಟೆಂಟ್ ರೆಡಿ ಇದೆ. ಇದು ಹೊಸ ಟೆಂಟ್. ಬೈ ಓಪನ್ ಮಾಡಿ, ಇನಾಗ್ರೇಷನ್ ನಮ್ಮ ಗಿರಿಯವರು ಮಾಡ್ತಾರೆ. ಬನ್ನಿ ಓಪನ್ ಮಾಡಿ, ಇನಾಗ್ರೇಷನ್ ನಿಮ್ದೆ. ಚಪ್ಪಾಳೆ ಹೊಡೀರಿ, ಎಲ್ಲರೂ ಚಪ್ಪಾಳೆ ಹೊಡೀರಿ. ಸೊ ಬಟ್ಟೆ ಅವ್ರು ಬಿಚ್ಚಿದ್ರು, ಒಳಗಡೆ ನಾವು ಬಿಚ್ತೀವಿ. ಇದು ನಿಮಗೆ ರೋಲ್ ಮಾಡಿ ಈ ಕಡೆಯಿಂದ ಒಂದು ಹುಕ್ ಇರುತ್ತೆ, ಕಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ ಈ ಥರ. ಸೊ ಫೈನಲ್ ಆಗಿ ಟೆಂಟ್ ಒಂದು ರೆಡಿ ಆಯಿತು. ಇದು ನೋಡ್ಬೋದು, ಮೊನ್ನೆ ಒಂದು ಹೊಸ ಲ್ಯಾಂಪ್ ತೊಗೊಂಡೆ ಕಂಪ್ನಿದು. ಚೆನ್ನಾಗಿದೆ ಇದು ಆ್ಯಕ್ಚುಲಿ ತುಂಬ. ಓಕೆನಾ, 4 ಅವರ್ ಬರುತ್ತೆ. ಹ್ಯಾಲೋ ಏನದು, ಹ್ಯಾವೆಲ್ಸ್ ಅಲ್ಲ, ಹಾಲೋನಿಕ್ಸ್ ಅಂತ ಯಾವುದೋ. ಚೆನ್ನಾಗಿದೆ ಇದು. ಇಲ್ಲಿ ಬಟನ್ನು 2 ಮೋಡ್ ಇದೆ. ಚಾರ್ಜು ಇಲ್ಲ ಅನ್ಸುತ್ತೆ, ಬರೀ ಇದು ಡೈರೆಕ್ಟ್ ಇದು ಲ್ಯಾಂಪು ತುಂಬ ಚೆನ್ನಾಗಿದೆ. ಒಳಗಡೆ ಟೆಂಟ್ ಒಳಗಡೆ ಎಲ್ಲ ಹಾಕೊಳ್ಳೋಕೆ ಅಲ್ಲ, ಇನ್ನು USB.
ಮೈಕ್ರೋ ಎಸ್ ಬಿ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ. ಅಮೆಝಾನ್ ಲಿಂಕ್ ಹಾಕ್ತೀನಿ, ನೀವು ಬೇಕಾದ್ರೆ ತೊಗೋಬೋದು. ಸಿ ಟೈಪು 4 ಅವರ್ ಬರುತ್ತೆ ಬ್ರೋ ಫುಲ್ ಇದ್ರಲ್ಲಿಟ್ರು. ಫಸ್ಟ್ ಟೈಮ್ ನನ್ನ ಒಂದು ಇಸೂಸ್ ಜೊತೆ ಕ್ಯಾಂಪಿಂಗ್ ಮಾಡ್ತಾ ಇದೀನಿ. ಇನ್ನು ಮುಂದೆ ನಮ್ಮ ಒಂದು ಕ್ಯಾಂಪಿಂಗ್ ಜಾಗಗಳು ಡಿಫ್ರೆಂಟ್ ಲೊಕೇಶನ್ ಆ್ಯಕ್ಚುಲಿ ನೋಡ್ಬೋದು. ಇದು ನಮ್ಮ ಸ್ಲೀಪಿಂಗ್ ಬ್ಯಾಗು ನಿರಂಜನ್ ಹತ್ರ ತೊಗೊಂಡಿದೆ, ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ಇದು ನಮ್ಮ ಬೆಡ್ಶೀಟು ಹೊತ್ಕೊಳ್ಳೋಕ್ಕೆ ಸ್ಲೀಪಿಂಗ್ ಬ್ಯಾಗ್. ಇದು ಸ್ಲೀಪಿಂಗ್ ಮ್ಯಾಟ್ ಇದೆ, ಸಾರಿ ಸ್ಲೀಪಿಂಗ್ ಬ್ಯಾಗ್ ಅಂತ ಹೇಳ್ಬಿಟ್ಟೆ. ತುಂಬ ಚೆನ್ನಾಗಿದೆ, ಮೆತ್ತಿಗೆ ಮಲ್ಲಿಗೆ ಹೂ ಮೇಲೆ ಮಗ್ದಂಗೆ ಇರುತ್ತೆ. ಲಾಸ್ಟ್ ಟೈಮ್ ಗಿರಿ ಬೈ ತೊಗೊಂಡೋಗಿದ್ದು, ತುಂಬ ಚೆನ್ನಾಗಿದೆ. ಏನೂ ಗೊತ್ತೇ ಆಗಿಲ್ಲ ಬೇಕು ಅಂದ್ರೆ, ಹಂಗಾಗಿ ಮತ್ತೆ ತಗೊಂಬಂದಿದ್ದೀನಿ. ಹೆಂಗಿದೆ ಬೈ, ಚೆನ್ನಾಗಿದೆಯಲ್ಲ? ಹಿಂಗೆ ಹಾಕೊಂಡು ಮಲ್ಕೊಂಬಿಟ್ರೆ ಆಯಿತು. ಇದು ಹಾಕೊಂಡು ಸೊ ಇದು ಬಂದುಬಿಟ್ಟು ಒಳಗಡೆಗೆ ನಾವು ಲೋ ಅಲ್ಲಿ ಹಾಕಿ ಬಿಟ್ಬಿಟ್ರೆ ನಮ್ಗೆ ಆಗ್ಬಿಟ್ಟು ನೋಡಿ ಎಸ್ ಇದೆ ಇದರಲ್ಲಿ. ನಾರ್ಮಲ್ಲು ಹಾಕ್ಬಿಟ್ಟು ಹಿಂಗೆ ನಾರ್ಮಲ್ ಹಾಕ್ಬಿಟ್ಟು ಇದು ಬ್ರಷೀಟು, ಇದು ಸ್ಲೀಪಿಂಗ್ ಬ್ಯಾಗು. ಸೊ ಇವಾಗ ಫಸ್ಟು ನಾನು ಏನು ಮಾಡ್ತೀನಿ ಯಾವಾಗೂ ಅಂದರೆ ಟೆಂಟ್ ರೆಡಿ ಮಾಡ್ಕೊಂಬಿಡ್ತೀನಿ. ಟೆಂಟ್ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಏನೂ ತಲೆನೋವು ಇರೋಲ್ಲ. ಐಟಮ್ಸ್ ಎಲ್ಲ ಒಳಗಡೆ ಹಾಕೊಂಡು ಆಮೇಲೆ ಕುಕಿಂಗ್ ಐಟಮ್ ಇಟ್ಕೋತೀವಿ. ಸೊ ಬಾಯ್ಸ್ ಎಲ್ಲ ಸೇರಿ ಫೈರ್ದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ನೀವು ಓಕೆ. ಸೊ ಫೈನ್, ನಮ್ಮದು ಇದು ಕುಕಿಂಗ್ ಟೆಂಟು. ಸೊ ಕುಕಿಂಗ್ ಟೆಂಟಲ್ಲಿ ಯೂಶಲಿ ಈ ಥರ ಒಂದು ಬಾಕ್ಸ್ ಇಟ್ಕೋತೀನಿ ನಾನು. ಸೊ ಇವೆಲ್ಲ ಲೇಟರ್ ಯೂಸ್ ಮಾಡೋದು. ಇದೆಲ್ಲ ನಮ್ಮ ಲೈಟ್ ಸೆಟ್ಸು. ಫಸ್ಟ್ ನಮ್ಗೆ ಇವಾಗ ಚೇರ್ ಬೇಕು. ಸೊ ಈ ಚೇರ್ ನಾನು ಲದಾಖ್ಗೆ ಅಂತ ತೊಗೊಂಡಿದ್ದು. ತುಂಬ ಯೂನಿಕ್ ಇದೆ, ತುಂಬ ಸಿಂಪಲ್ ಇದೆ ನೋಡಿ. ಹಿಂಗೆ ಓಪನ್ ಮಾಡಿಬಿಟ್ಟು ಇದನ್ನ ಇಲ್ಲಿ ಓಪನ್ ಮಾಡಿಕೊಂಡ್ರೆ ಹಿಂಗೆ ಎಳ್ಕೊಂಡ್ರೆ ಸಾಕು, ಅದೇ ಜಾಯ್ನ್ ಆಗಿಬಿಡುತ್ತೆ. ಸ್ವಲ್ಪ ಡೆಲಿಕೇಟೆಡ್ ಇದೆ, ಕೂತ್ಕೊಳ್ಳುವಾಗ ಮಾಡುವಾಗ ನೋಡ್ಕೊಂಡು ಕೂತ್ಕೋಬೇಕು. ಈಸಿಯಾಗಿ ಮತ್ತೆ ತುಂಬ ಕಂಫರ್ಟಬಲ್ ಇದೆ ಇದು ನೋಡಿ. ಇದಾಯ್ತಾ? ಚೇರ್ ಅಲ್ಲಿ ಹಾಕ್ಸಿದೆ ನೋಡಿ ಬೈ. ಈಗ ನಮಗೆ ಫೈರ್ ಹಾಕಬೇಕು. ಹಬ್ಬ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ? ಅದೇ ಇವಾಗ ಫೈರ್ ಹಾಕೋಬೇಕಂತ ಹೇಳಿದ್ರೆ ನಮಗೆ ಫಸ್ಟು ಕೊಡ್ಲಿ ಬೇಕು ನೋಡಿ. ಇಲ್ಲಿದೆ ನಮ್ಮ ಕೊಡ್ಲಿ. ಇದು ಸ್ವಲ್ಪ ಇದಾಗುತ್ತೆ. ಓಕೆ. ಸೊ ಸೌದೆ ಎಲ್ಲ ಹೊಡ್ಕೊಂಡು ಆಯ್ತು, ಒಂದು ಸ್ವಲ್ಪ ಚಿಕ್ಕ ಪೀಸ್ ಮಾಡಿಕೊಂಡು. ಸೊ ಇವಾಗ ಫೈರ್ ಮಾಡಬೇಕು. ಫೈರ್ ಮಾಡೋಕ್ಕೆ ಇವಾಗ ನನ್ನ ಹತ್ರ ಬೇರೆ ಒಂದು ಉಪಾಯ ಇದೆ, ಬನ್ನಿ ಮಾಡೋಣ. ಓಕೆ. ಸೊ ಬನ್ನಿ, ಇವಾಗ ನನ್ನ ಹತ್ರ ಇದೆರಡು ಐಟಮ್ ಇದೆ. ಸೊ ಇದು ಗ್ಯಾಸು, ಬೂಟನ್ ಗ್ಯಾಸು. ಇದು ನಾರ್ಮಲ್, ಇದಕ್ಕೆ ಹಾಕಿ ಕನೆಕ್ಟ್ ಮಾಡೋಕ್ಕೆ ಹಿಂಗೆ ಪ್ರೆಸ್ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಆನ್ ಆಗುತ್ತೆ. ಬನ್ನಿ ಹಚ್ಚ. ಸೊ ಈ ಥರ ಇಟ್ಬಿಟ್ರೆ ಅಷ್ಟೇ. ಸೊ ಇವಾಗ ಸೌದೆ ಹಾಕಿದ್ದೆ. ಇದೊಂದು 2 ನಿಮಿಷ ಇಟ್ಟಿದ್ದೆ ಅಷ್ಟೇ. ಸೌದೆಗಳು ಹತ್ಕೊಂಡ್ಬಿಡ್ತು. ನೀಟಾಗೆಲ್ಲ ಹಿಂಗೆ ಹಾಕ್ಬಿಟ್ರೆ ಮುಗ್ದೈತು, ಟೆನ್ಷನ್ ಇಲ್ಲ. ಇಲ್ಲ ಕರ್ಪೂರ ಅದು ಹಾಕ್ಕೊಂಡು ಇಟ್ಕೊಂಡ್ರೆ ಹಿಂಸೆ. ಓಕೆ. ಸೊ ಫೈನಲ್ ಆಗಿ ನೋಡ್ಬೋದು, ನಾವು ಈ ಕಡೆ ಫೈರ್ ಕ್ಯಾಂಪ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ. ಇನ್ನೇನಿದ್ರು ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಗಾಡಿ ರೆಡಿಯಾಗಿದೆ, ಟೆಂಟ್ ರೆಡಿಯಾಗಿದೆ, ಎಲ್ಲ ಆಗಿದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಯಪ್ಪ, ಕ್ಯಾಂಪಿಂಗ್ ನೋಡೋಕ್ಕೆ ಎಷ್ಟು ಈಸಿ ಅಲ್ಲ ಬೈ, ಮಾಡಿದ್ರೆ ಎಲ್ಲ ಕಡೆ ಅರ್ಧೋಗ್ಬಿಡ್ತದೆ. ಓಕೆ. ಫೈನಲಾಗಿ ನಾವು ನೋಡ್ಬೋದು, ಹಿಂದ್ಗಡೆ 2 ಗಾಡಿಗಳು ಸೆಟಪ್ ಮಾಡಿ, ಟೆಂಟ್ ಎಲ್ಲ ಸೆಟಪ್ ಮಾಡಿ, ಕುಕಿಂಗ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಊರು ಬಾಗ್ಲಾಗ್ತಿತ್ತು. ಏನಂದರೆ ಇವತ್ತು ಸ್ವಲ್ಪ ಜನ ಇದ್ದಾರೆ, ಹಂಗಾಗಿ ಒಂದು ಸ್ವಲ್ಪ ಬಂದಿದ್ದು ಲೇಟು ಇದು. ಬಟ್ ಬರೋ ಅಷ್ಟರಲ್ಲಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತು. ಇಲ್ಲಿಂದ ಒಳ್ಳೆ ಮಸ್ತ್ ಕಲರ್ ಸಿಗೋದು, ಒಳ್ಳೆ ಕಲರ್ ಸಿಕ್ತಿದ್ದು ಬ್ಯಾಕ್ ಡ್ರಾಪಲ್ಲಿ. ಸಾಕಾಗಿದೆ. ಇರಲಿ,
ಸೊ ಇವಾಗ ಗಾಡಿಗಳಿಗೆ ಲೈಟ್ಗಳು ಕಾಣ್ತಾವೆ ಅಷ್ಟೇ, ದೂರದಲ್ಲೆಲ್ಲ ಹೋಗ್ತಿರೋದು. ತುಂಬ ಚೆನ್ನಾಗಿದೆ ಈ ಥರ, ಮಸ್ತಾಗಿದೆ. ಸೊ ಇವಾಗ ಏನು ಅಡುಗೆ ಮಾಡೋಣ? ಇವಾಗ ಚಿಕನ್ ತರೋದು ಮರ್ತ್ಬಿಟ್ಟಿದ್ದೀವಿ. ಸೊ ಈಗ ಮೊಟ್ಟೆ ತಂದಿದ್ದೀವಿ, ರೈಸ್ ಮಾಡ್ಕೊಳ್ಳೋಣ, ಎಗ್ ಮಸಾಲ ಮಾಡ್ಕೊಂಡು ಎಗ್ ಮಸಾಲ ರೈಸ್, ಆಮ್ಲೆಟ್ ತಿನ್ಕೊಳ್ಳೋಣ ಇವತ್ತಿಗೆ. ರೈಸು, ರಸಮು, ಎಗ್ ಮಸಾಲ ಅಷ್ಟೇ. ಸೂಪರ್. ಸದ್ಯಕ್ಕೆ ನಮ್ಮ 3 ವೆಜಿಟೇರಿಯನ್ ಹುಡುಗರು ಇದಾರೆ ಇಲ್ಲಿ. ಅಲ್ಲ ಅವ್ರಿಗೂ ಆಗುತ್ತೆ. ಅವ್ರು ವೆಜ್ ಅಂತಂದ್ರೆ ಇವತ್ತು ವೆಜ್ ಆಗಂಗೆ ಆಗೋಗ್ಬಿಡ್ತಲ್ಲ ಅಲ್ಲ. ಓಕೆ ಓಕೆ. ಫೈನಲಿ ಒಂದು ಸೆಟಪ್ ಮಾಡ್ಕೊಂಡಿದ್ದಾಯ್ತು. ಫೈರ್ ಕ್ಯಾಂಪು ಮತ್ತು ಟೆಂಟ್ ಪಿಚಪ್ಪು ಮತ್ತು ಇನ್ನು ಏನಿದ್ರು ಫುಡ್ ಪ್ರಿಪ್ರೇಷನ್ ಅಷ್ಟೇ, ಇನ್ನೇನು ಕಾಯ್ತಾ ಇರೋದು. ಇದನ್ನು ಮಾಡೋ ಅಷ್ಟಕ್ಕೆ ನೋಡೋಕ್ಕೆ ಎಷ್ಟು ಈಸಿಯಾಗಿ ಕಾಣಿಸುತ್ತೆ, ಇದನ್ನು ಮಾಡೋ ಅಷ್ಟಕ್ಕೆ ಸ್ವಲ್ಪ ಹರ್ಕೊಳ್ಳುತ್ತೆ. ಬಟ್ ಆದರೆ ಅದ್ರದ್ದು ಫೀಲು, ಇಲ್ಲಿ ಮಾಡ್ತಿರೋ ಎಂಜಾಯ್ಮೆಂಟೇ ಬೇರೆ. ಈಗ ಇವತ್ತಿನ ಒಂದು ಪ್ರಿಪ್ರೇಷನಲ್ಲಿ ಏನು ಅಂದರೆ ನಾವು ಆ್ಯಕ್ಚುಲಿ ಬೇಗ ಬರಬೇಕಿತ್ತು, ಅದು ಯಾವುದೋ ಎಲ್ಲಿಗೋ ಹೋಗ್ಬಿಟ್ಟು ಇಲ್ಲಿ ಬೈದು ಪುರದಂಬ ದೇವಸ್ಥಾನಕ್ಕೆ ಹೋಗಿ, ಆ್ಯಕ್ಚುಲಿ ದೇವಸ್ಥಾನಕ್ಕೆ ಅಂತಲೂ ಹೋಗಿದ್ದೆ ಬೇರೆದಕ್ಕೆ. ಅಲ್ಲೇ ಜಾಸ್ತಿ ಆಗಿ ಅಲ್ಲೇ ಲೇಟ್ ಆಗಿ ತೀರ್ಥ ಪ್ರಸಾದ ಸೇವನೆ ಟೈಮ್ ಆಗೋಯ್ತು. ದರ್ಶನಕ್ಕಿಂತ ಡೈರೆಕ್ಟ್ ತೀರ್ಥಗೆ ಹೊಟ್ಟೋಗ್ಬಿಟ್ಟು. ಸೊ ಆದ್ರಿಂದ ಏನಾಯ್ತು, ಲೇಟ್ ಆಯ್ತು. ಇವಾಗ ಬಂದು ಜಾಗ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಸುಮ್ಮನೆ ಅಂದರೆ ಸಕಲೇಶ್ಪುರದಲ್ಲಿ ಇದ್ದೀವಿ. ಒಂದು ರೇಡಿಯಸ್ ಗೊತ್ತು ಯಾವ ಊರು ಈ ಕಡೆ ಅಂತಲ್ಲ. ಬಟ್ ಯಾವುದೋ ಒಂದು ತೋಟದ ಒಳಗೆ ಬಂದು ಒಂದು ಫ್ಲ್ಯಾಟ್ ಲ್ಯಾಂಡ್ ಸಿಕ್ತು, ಪಿಚ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಲೊಕೇಶನ್ ಇದ್ದೀವಿ ಅಂತ. ಇನ್ನೇನಿಲ್ಲ, ಈಗ ಇವತ್ತು ಒಂದು ಎಗ್ ಕರಿ ಮಾಡ್ಕೊಂಡು ರಸಮ್ ಮಾಡ್ಕೊಂಡು ಇವತ್ತಿನ ಒಂದು ಡೇನ ಎಂಡ್ ಮಾಡ್ತೀವಿ. ಸೊ ಇನ್ನೇನಿಲ್ಲ, ಇನ್ನೇನಾದ್ರು ಪ್ರಿಪ್ರೇಷನ್ ಒಳ್ಳೆ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಓಕೆ, ಎಲ್ಲರೂ ಆರಾಮಾಗಿದ್ದೀರಾ? ಜೈ ಶುರು ಹಚ್ಕೋಬೇಕಷ್ಟೇ. ಈಗ ಎಲ್ಲರೂ ಅಡುಗೆ ಮಾಡ್ಕೊಂಡು ಅಷ್ಟೇ. ಕುಕಿಂಗ್ ಒಬ್ರದ್ದು ಇನ್ಚಾರ್ಜು, ಕ್ಲೀನಿಂಗ್ ಒಬ್ರದ್ದು ಇನ್ಚಾರ್ಜು, ಪ್ರತಿಯೊಬ್ರು ಒಬ್ರದ್ದು ಇನ್ಚಾರ್ಜು ಹಂಗೆ. ಸೊ ಏನು ಸೆಟಪ್ ಇದೆ ಎಲ್ಲ ಮಾಡಿ ಅಡುಗೆ ಮಾಡಿ ಮಲಗೋ ಟೈಮಲ್ಲಿ ಎಲ್ಲಾನು ಮತ್ತೆ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗಿ, ಯಾಕಂದ್ರೆ ಇಬ್ನಿ ಎಲ್ಲ ಬೀಳುತ್ತಲ್ಲ, ಟೈಮ್ ನೀರು ಹೋಗ್ಬಿಡ್ತದೆ ಅಷ್ಟೇ. ಸ್ಟಾರ್ಟ್ ಮಾಡೋಣ. ಓಕೆ ಓಕೆ. ನಾಳೆ ಒಂದು ವಿಡಿಯೋದಲ್ಲಿ ಒಂದು ಸಸ್ಪೆನ್ಸ್ ಇರುತ್ತೆ. ನಮ್ಮ ಈ ಒಂದು ಕ್ಯಾಂಪಿಂಗ್ನ ಮುಂದಿನ ದಿವಸದಲ್ಲಿ ಯಾವ ಥರ ಮಾಡ್ತೀವಿ, ಏನಕ್ಕೆ ಮಾಡ್ತಾ ಇದೀನಿ ಅನ್ನೋ ಉದ್ದೇಶ. ನನ್ನ ಯೂಸಲ್ಲಿ ಫಸ್ಟ್ ಟೈಮು ಅಂದರೆ ನಾನು ಕ್ಯಾಂಪಿಂಗ್ ತುಂಬ ದಿವಸ ಮಾಡಿದ್ದೀವಿ. ನಾನು ಅಭಿ ಮತ್ತು ಗೋಪಾಲ ಎಲ್ಲ ತುಂಬ ಸಲ ಮಾಡಿದ್ದೀವಿ. ನಾವು ಅವಾಗಿಂದ 2 ವೀಲರಲ್ಲೇ ಕ್ಯಾಂಪಿಂಗ್ ಮಾಡಿದ್ದೀವಿ. ಇನ್ನು ಮುಂದೆ 4 ವೀಲರಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ. ಬಟ್ ಬೈಕ್ ರೈಡು ಅದು ಇದ್ದೇ ಇರುತ್ತೆ ಮಾಮೂಲಿ, ನಮ್ಮ ಒಂದು ಬೈಕ್ ರೈಡೆಲ್ಲ ನೋಡ್ತಾರೆ, ವಾಚ್ ಮಾಡ್ತಾರೆ. ಇವತ್ತೊಂದು ಫುಡ್ ಪ್ರಿಪೇರ್ ಹೆಂಗಿರುತ್ತೆ ಅಂತ. ನಮ್ಮ ಮುಂದುವರೆದ ಅಧ್ಯಾಯ ನಾಳೆ. ಸೊ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಲೈಟ್ರು ಇಲ್ಲೇ ಇದೆಯಲ್ಲ. ಓಕೆ, 1 by 1 ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ರೈಸು. ಒಬ್ರು ಅಕ್ಕಿ ತೊಳ್ಬೇಕು ತಳಪ್ಪ. ಬನ್ನಿ, ನಾನು ಕ್ಲಿಕ್ ಮಾಡ್ಬೇಕಾ ಯಾವಾಗ್ಲೂ? ಇಲ್ಲ ಅಲ್ಲ, ಅದು ಕ್ಲಿಕ್ ನಾನು ಮಾಡಿದ್ದೀನಿ, ನಾನು ಮಾಡ್ತಿದ್ದೀನಿ. ಅಲ್ಲ, ಒಂದು ಕಡೆ ಕ್ಲಿಕ್ ಆದ್ರೆ ಒಂದು ಕಡೆ ಮಾಡಿದ್ರೆ ಸಾಕು. ಡಬಲ್ ಕ್ಲಿಕ್ ಮಾಡೋ ಸಾಕು. ಕೊಡಿ ಬೈ, ಲೋಟ ಹಾಕ್ಕೊಟ್ಬಿಡಿ. ರೈಸ್ ಎಷ್ಟು ಅಂತ ತೊಳ್ಕೊತೀನಿ. ಗ್ಲಾಸ್ ಇಟ್ಟಿದೆ ಬೈ, ಅಕ್ಕಿ ಹಾಕ್ಕೊಟ್ಬಿಡಿ. ನೀರಿನ ಗ್ಲಾಸ್, ಸಿಕ್ತೇವೆ. ಅಕ್ಕಿ ಅದೇ ಲೋಟನಾ? ಎಷ್ಟು ಹಾಕ್ಕೊಳ್ಳಿ ಅಕ್ಕಿ ಕೊಡಿ. ಇವಾಗ ಇದು 1/4 kg ಜಾಸ್ತಿ ಇರಬೇಕು. ಆನ್ ಆಗಿದೆ ನೋಡಿ ಕ್ಯಾಮ್ರಾ, ಹಿಂದೆ ರನ್ನಿಂಗಲ್ಲಿ ಇರಬೇಕು ಮೋಸ್ಟ್ಲಿ. ರನ್ನಿಂಗ್ ಇದೆಯಲ್ಲ. ಇದರಲ್ಲಿ ಏನು ಮಾಡಿ ಗೊತ್ತಾ, ಒಂದು ಇಬ್ಬರಿಗೆ ಓಕೆನಾ? ಅಂದರೆ ಎಷ್ಟು ಜನ ಇದೆ? 1 2 3 4 5 3 ಲೋಟ ಹಾಕಿ. ಇದ್ರಲ್ಲಿ 3 ಲೋಟ? 3 ಲೋಟ. ಓಕೆ. ಅದ್ರಲ್ಲಿ 3 ಲೋಟ ಅಕ್ಕಿ, ಕರೆಕ್ಟಾಗಿ 6 ಲೋಟ ನೀರು. ನಮಗೆ ಒಬ್ರಿಗೆ ಅರ್ಧ ನೋಡಿ ಬೈ. 2.5 ಹಾಕಿ. ಒಂದಾಗಿಲ್ಲ ಇನ್ನು ಬಿಡಿ, ಆಯ್ತು. ಇಷ್ಟಕ್ಕೆ ಮತ್ತೆ ಎಲ್ಲಾನು ಇಷ್ಟೇ ಹಾಕಿ, ನೀರು ಇಷ್ಟೇ ಅಷ್ಟೇ. ಅದನ್ನೇ ನೀರು ಹಂಗೆ ಹಾಕೋ. ಒಂದಾಯ್ತು. ಒಂಚೂರು ಸೈಡ್ ಹಿಂಗೆ ಹಿಂಗೆ ಹಾಂ. ಕ್ಯಾಮ್ರಾಗೆ 2 ಆಯ್ತು. 2 ಆಯ್ತಾ? 2.5. ಸಾಕಲ್ಲ? ಅಷ್ಟೇ ನೀರು. ಇಲ್ಲೇ ಗ್ಲಾಸ್ ಇಟ್ಕೊಡಿ. ಜಾಸ್ತಿ ಆದ್ರೆ ಬೆಳಗ್ಗೆ ಬಿಡು, ತಿನ್ನೋಣ. ಎಷ್ಟು? 2.5 ಹಾಕಿರೋದಲ್ಲ. ನೀವು 5 ಹಾಕ್ಬೇಕು. ಅದೇ 2.5ಗೆ 5 ಲೋಟ. ಒಂದು ಲೋಟಕ್ಕೆ 2 ಗ್ಲಾಸ್ ನೀರು. ಈಗ 5 ಗ್ಲಾಸ್. 1 ಲೋಟಕ್ಕೆ 2 ಲೋಟ, 5 ಹಾಕ್ಬೇಕು. 2.5 5 ಗ್ಲಾಸು.
ಅದೇ ಹಿಂಗೆ ಮಾಮೂಲಿ ಮನೇಲೆಲ್ಲ ಅಡುಗೆ ಮಾಡ್ಕೊಡ್ತಾರೆ, ಗಾಂಚಲಿಗೆ ಬರೋದು ಈ ಥರ ನೆಮ್ಮದಿಗೋಸ್ಕರ ಅಲ್ವಾ ಬೈ? 3 ಇದು 4 ಮನೇಲಿ ಹಾರಾಕೋ ಕೂತಿದ್ರು ಅಡುಗೆ ಮಾಡ್ಕೊಡ್ತಾರೆ. ಗಿರಿ ಹಾಕಿರೋದು ಇಲ್ಲಿ ಡಸ್ಟ್ಬಿನ್ ಅದು ಅಕ್ಕಿ ನೀರು ಎಷ್ಟು ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ. 4 5 ವಾಶ್ ಬೇರೆ ಮಾಡ್ಬೇಕು. ಅವ್ರಿಗೂ ಗೊತ್ತಾಗ್ಬೇಕಲ್ಲ, ನಾವಿಲ್ಲ ಅಂದ್ರೂ ಹೆಂಗಿರ್ತೀವಿ, ನಾವು ಜೀವನ ಮಾಡ್ತೀವಿ ಅಂತ. ಬೈ ಅದ್ರಲ್ಲಿ ನೀರು ಅದು ವಾಶ್ ಮಾಡಿ ಅಕ್ಕಿ ಸಾಕಾ? ವಾಶ್ ಮಾಡಿ ಚೆಲ್ಬೇಕಲ್ಲ ಮತ್ತೆ ಹೆಂಗಿದ್ರು. ಅಲ್ಲ ಕೊನೆಯಲ್ಲಿ ಹಾಕ್ಬಿಡೋಣ ಅಂತ ಅಷ್ಟೇ. ಏನಲ್ಲ ಬೈ, ಅವ್ರಿಗೂ ಗೊತ್ತಾಗ್ಬೇಕಲ್ಲ ಬೈ, ನಾವಿಲ್ಲ ಅಂದ್ರೂ ಹೆಂಗ್ ಜೀವನ ಮಾಡ್ತೀವಿ ಅಂತ ಅಷ್ಟೇ. ಹೋದ್ಸತಿ ಎಲ್ಲ ಅವಳಿ ಕೊಟ್ಬಿಟ್ಟಿದ್ವಿ, ಫೋನ್ ಮಾಡಿ ಎಲ್ಲ. ಡೈವರ್ಸ್ಕಾ? ನೀನೇನು ಅಂಥದ್ದೇನು ಮಾಡಿದ್ಯಾ ಕಚಡ ಕೆಲಸನ? ಅದೇ ಅಲ್ಲ ಗುರು, ಅಡುಗೆ ಮಾಡ್ಬಿಟ್ರೆ ಡೈವರ್ಸ್ ಆಗೋಯ್ತದ? ಯಾರು ನಿನ್ನ ಹೆಂಡತಿ ಹೇಳ್ತೀರಾ? ನಮ್ಗೆ ಅವೆಲ್ಲ ಸೀನೇ ಇಲ್ಲ ಬಿಡು. ಎಲ್ಲಿಡ್ಲಿ? ಈ ಕಡೆ ಇಟ್ಕೊಂಡ್ಬಿಡಿ, ಇಲ್ಲಿ ಇಟ್ಕೊಳ್ಳಿ. ಕೊಡಿ ಮುಸ್ಲಾ ಹೆಚ್ಚಿ ಅಲ್ಲೇ ಕಿಡ್ತೀವಿ, ಇಲ್ಲಿಡಿ. ಅಲ್ಲಿ ಇದ್ರಲ್ಲಿ ಏನು ಮಾಡೋದು? ಅಲ್ಲಿ ಏನು ಬೇರೆ ಮಾಡಿ, ಅಲ್ಲಿ ಕುಕ್ ಮಾಡಿ. ಅಲ್ಲಿ ಹಿಂಗೆ ಮಾಡ ಆಡ್ಸಕ್ ಚೆನ್ನಾಗಿರ್ತದೆ. ಎರಡು ಒಂದೇ ಕಣೋ, ಆಡ್ಸಕ್ ಚೆನ್ನಾಗಿರ್ತದೋ. ರಸಮ್ ಮಾಡ್ಬೇಕಲ್ಲ ಬೈ, ಇನ್ನೊಂದು ಅದಕ್ಕೊಂದು ಇಟ್ಬಿಡೋಣ. ಮತ್ತೆ ರಸಮ್ಗೆ ಗೊಜ್ಜು ಥರ ಮಾಡ್ಕೊಂಡು ನೀರಾಗಿ ಕುದಿಸ್ಬಿಡೋದು ಅಷ್ಟೇ. ಹಂಗಾಗಿ ಫಸ್ಟ್ ಅದನ್ನು ಫ್ರೈ ಮಾಡಿ ಅದು ಇನ್ನೊಂದು ಸ್ಟವ್ ಐತೆ ಎತ್ಕೊಳ್ಳಿ ಬೇಕಾರೆ, ಅದನ್ನು ಮಾಡ್ಬಿಡೋಣ. ಕ್ವಿಕ್ ಆಗೈತೆ ಕೆಲಸ. ಎಣ್ಣೆ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ. ಅಣ್ಣ ನೆಕ್ಸ್ಟ್ ಏನೇಣ? ಇನ್ನೊಂದು ಸ್ಟವ್ ಐತಾ? ಇನ್ನೇನು ಬೇಕು? ಕೊತ್ತಂಬರಿ ಕೊಡು ಅವ್ನಿಗೆ ಒಂದು ಸ್ವಲ್ಪ ತಗೋ. ಆಮೇಲೆ ತೊಳಿಬೇಕು. ಬಾಣ್ಲಿ ನೀರು ಹಾಕೊಂಡ್ಬಿಡು, ಇದ್ರಲ್ಲಿ ನೀರು ಐತೆ. ಇಲ್ಲ ಕಣೋ, ಫಸ್ಟ್ ಹಚ್ಬಿಟ್ಟು ಆಮೇಲೆ ತೊಳಿ. ಮೊಟ್ಟೆನಾ? ಟೊಮೆಟೊನಾ? 3 ಟೊಮೆಟೊ ಆಯ್ತಾ? ಓಕೆ. ಇನ್ನು 2 ಟೊಮೆಟೊ ಈ ಸೈಜ್ ಆಗಲಿ. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಒಂದು 4 ಪೀಸ್ ಮಾಡಿದ್ರೆ ಸಾಕು. ಮಿಕ್ಕಿದ್ದು 2ನ 4 ಪೀಸ್, 1 ಟೊಮೆಟೊ. ಇದೆಲ್ಲ ಮಿಕ್ಕಿದ್ರೆ ಈ ಸೈಜು. ಇವಾಗ 3 ಆಯ್ತಾ? ಇನ್ನೆರಡು ಇದೇ ತರ ಬರ್ಲಿ. ಹೌದು. ಇನ್ನೆರಡು 4 ಪೀಸ್ ಮಾಡು. ಅದು ಸಾರ್ಗೆ ಹಾಕಕ್ಕೆ, ರಸಮ್ಗೆ. ಆಮೇಲೆ ನಿನ್ನ ಮೊಬೈಲಲ್ಲಿ ಮಾಡೋದಲ್ಲ, ಇಸ್ಕೊಂಡ್ಯಾ? ತೆಗಿಯೋ ಫಸ್ಟ್ ಕಟ್ ಮಾಡೋ ಅದನ್ನ. ಹೆಡ್ ಕಟ್ ಮಾಡೋ. ನೀನೇನು ಹಂಗೆ ಕಟ್ ಹಂಗಲ್ಲ ಕಣ, ಹೆಡ್ಡು ಹಿಂಗೆ ಇಲ್ಲಿ ಎಳ್ನೀರು ತೆಗಿತಾರೆ ಗೊತ್ತಾ, ಟಾಪ್ ಇಂದ ಹಿಂಗೆ ಸ್ಕೂಪ್ ಮಾಡು. ಇಲ್ಲ ಅದು ಬಾಳ ತಿಂದಿಲ್ಲ ಅಂದ್ರೆ ಸುಮ್ಮನೆ ಕಟ್ ಮಾಡ್ಲಿ ಬಿಡು. ದೊಡ್ಡ ಚಾಕು ಬೇಕೇನಾ? ಅದು ಅಲ್ಲಿ ಇದು ಟೊಮೆಟೊಗೆ ಜಾಸ್ತಿ ಪೆಸ್ಟಿಸೈಡ್ ಹೊಡೆಯೋದಲ್ವಾ, ಅದ್ರದ್ದು ಇದು ತೊಟ್ಟು ಕಟ್ ಮಾಡ್ಬೇಕು ಯಾವಾಗ ಫಸ್ಟ್. ಇದು ಚಾಕು ಬೇಕಾ ದೊಡ್ಡದು? ಇಡ್ಬೇಕಾ? ಅದು ಚೆನ್ನಾಗೇ ಐತೆ. ಅದು ನಿನ್ನ ಮೊಬೈಲ್ ಕೊಡಿ. ಈ ಚಾಕು ಬೇಕಾ? ಅದೇ ಇರಲ್ಲ ತೋಪ್ರಣ ಎಲ್ಲ ತೊಟ್ಟು ಹಂಗೆ ಸೈಜ್ ಕಟ್ ಏನಾಗಲ್ಲ, ಎಲ್ಲ ಒಟ್ಟಿಗೆ ಮಾಡಿಲ್ಲ, ಹಂಗೆ ಹಾಕ್ಬಿಟ್ಟು. ಓಕೆನಾ? ತೊಟ್ಟು ಕಟ್ ಮಾಡಿದೀನಾ? ಸಾಕ? ಒಂದು ಮಾಡ್ಬಿಟ್ರೆ ಆಯ್ತಾ? ಇನ್ನ 3 ನಮ್ಮ ತಾತ ಮಾಡ್ತಾರ. ಓಕೆ. ಸೊ ಇವಾಗ ನಾವು ರಸಮ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಒಂದೇ ಒಂಚೂರು ಸಾಸಿವೆ, ಇವಾಗ ಚಟಲ್ ಪಟಲ್ ಅಂತದೆ. ಚಟಪಟ ಎಣ್ಣೆ ಹಾಕಿಲ್ಲ. ರವಿ ಸಾಕು ಇರಿ, ಫಸ್ಟ್ ರೋಸ್ಟ್ ಆಗ್ಬಿಡಿ. ಎಲ್ಲೂ ಆಗ್ಲಿ. ಖಾರ ಬೇಕಾ? ಲೈಟ್ ಖಾರ ಇರಲಿ. ಹೆಂಗೋ ಎಣ್ಣೆ ಹೊಡಿತೀವಿ, ರಸಮ್ ಕುಡ್ಕೊಂಡೇ ಹೊಡಿಯೋಣ ಅಲ್ಲ? ಅಷ್ಟೇ. ರಸಮ್ಗೆ ಕುದಿಸ್ಬೇಕಲ್ಲ, ಪಾತ್ರೆ ಬೇಕಲ್ಲ. ಫಸ್ಟ್ ಇದನ್ನ ಫ್ರೈ ಮಾಡ್ಕೊಂಡು ಬಾಣ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದು, ಅವಾಗ ಚೆನ್ನಾಗಾಯ್ತದೆ. ಹಾಂ, ರಸಮ್ಗೆ ದೊಡ್ಡದಾ? ಏನು ಬೈ ರಸಮ್ಗ? ನಂದೇ ಅದು ಬರ್ತದೆ. ಏನಾಯ್ತು ಗೊತ್ತಾ, ನಾನು 1 ಟೊಮೆಟೊನ 8 ಪೀಸ್ ಮಾಡಿಕ್ಕು ಅಂದೆ. ಇದು ನೋಡ್ಬಿಟ್ಟು 8 ಪೀಸ್ಗೆ ಚಿಕ್ಕದಾಗೋಯ್ತಲ್ಲ, ಬೇಡ 4 ಪೀಸ್ ಮಾಡು ಅಂದೆ. ಇಷ್ಟು ಅದ್ರಲ್ಲಿ ಮಧ್ಯ ಇನ್ನೊಂದು ಕಟ್ ಮಾಡ್ಬೇಕಾಯ್ತಲ್ಲ. ಈಗ ನಾವು ರಸಮ್ ಪೌಡ್ರ್ ಹಾಕ್ತಾಯಿದ್ದೀವಿ. ಯಾವುದಿದು? MTRದು
ರಸಮ್ ಪೌಡರು. ಸ್ಪಾನ್ಸರ್ ಮಾಡೋರ ಬೈ ಹಾಂ MTR ಅವರು ಸ್ಪಾನ್ಸರ್ ಮಾಡಲಿ ಬೈ, ಮಾಡಲಿ ಅಂತ ಮಾಡ್ತಿದ್ದೀರಾ? ಹೌದು ಬಿಡಿ ಅವರು ಬೆಳೆದ್ಬಿಟ್ಟವರು. ಎಲ್ಲ ಮಾಡಲಿಲ್ಲ ಅಂದ್ರೆ ಅವ್ರು ಹಂಗೇನೋ ನೋಡಿ MTR ಏನಾದ್ರು ಕೊಟ್ಟು ಕಳ್ಸೋ ಅದಕ್ಕೆ ಮಾಡ್ತವ್ರೆ. ಅದೇ ಹಂಗೆ MTR ಅವರೇ ನಮ್ಗೆ ಸ್ಪಾನ್ಸರ್ ಮಾಡಿರೋದು ಈ ಕ್ಯಾಂಪಿಂಗು. 2.5 ಕೋಟಿ ಕಾಂಟ್ರಾಕ್ಟ್ ಕೊಟ್ಟವ್ರು ನಮಗೆ 2 ವರ್ಷಕ್ಕೆ. ಇಲ್ಲ ಬೈ ತುಂಬ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಜನ ಫಾರಿನಲ್ಲೆಲ್ಲ ಇದ್ದಾರಲ್ಲ ಅವ್ರು ಅಂತಾರೆ ನಮಗೂ ಈ ಥರ ಎಲ್ಲ ತುಂಬ ಇಷ್ಟ ಕ್ಯಾಂಪ್ ಮಾಡೋಕ್ಕೆ, ಹಿಂಗೆಲ್ಲ ವಿ ಮಿಸ್ ಅವರ್ ಕಂಟ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಈಗ ಫೈನಲ್ ಆಗಿ ನಮ್ಮ ರಸಮ್ ರೆಡಿ ಆಗ್ತಾಯಿದೆ. ಇದು ಸ್ವಲ್ಪ ಜಾಸ್ತಿ ಮಾಡಿ ಎಣ್ಣೆ ಹೊಡಿಕ್ಕೆ ನೀರು ಗೀರು ಹಾಕೊಂಡು ಕುಡಿಯೋದು. ಹೌದಾ? ಲೋಟ ಹಾಕೊಂಡು ನೋಡಿ ನಾವು. ಸೊ ಬಾಣಲಿ ಏನು ಫ್ರೈ ಮಾಡ್ತೀವಲ್ಲ ಅದೆಲ್ಲ ವೇಸ್ಟ್ ಆಗಬಾರ್ದು. ಅದರಲ್ಲೇ ಆ್ಯಕ್ಚುಲಿ ಎಸೆನ್ಸ್ ಇರುತ್ತೆ ಹಂಗೆ ಅದ್ರದ್ದು ಫ್ಲೇವರು. ಹಾಗಾಗಿ ನೀರು ಹಾಕಿ ಹರಿಸ್ಕೊಂಬಿಟ್ರೆ ಆಯಿತು. ಇವಾಗ ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಜಸ್ಟ್ ಹಿಂಗೆ ಟಿಶ್ಯೂಲ್ ವರ್ಸ್ ಆರಾಮ ಕ್ಯಾಂಪಿಂಗ್ ಮಾಡ್ಕೊಂಡಿದ್ದೀವಿ, ಎಲ್ಲ ಆರಾಮ ಇರುತ್ತೆ. ಉಪ್ಪು ಲಾಸ್ಟಲ್ಲಿ ಹಾಕೋಬೋದು, ಸ್ವಲ್ಪ ಉಪ್ಪು ಹಾಕೋ. ಇವಾಗ ಇದೊಂದು ನಮ್ಮ ಹೀರ್ಕೊಳ್ಳೋದು ಗೋಪಾಲಂದು ಸ್ಟೈಲ್ ಅದು ಮಾಡ್ತಾಯಿದ್ದೀವಿ. ಉಪ್ಪು ಖಾರ ಜಾಸ್ತಿ ಬೇಕಲ್ಲ? ಸಾಕು ಅಷ್ಟು ಸಾಕು. ಅದನ್ನೇ ಎಲ್ಲ ಮಾಡ್ಕೋ, ಜಾಸ್ತಿ ಇತ್ತು ಪೇಸ್ಟ್ ಥರ ಮಾಡ್ಕೋ, ಸ್ವಲ್ಪ ತಿಕ್ಕಾಗಿರಲಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋ ಒಂಚೂರು ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋ ಮಗ. ನೀನು ಇದನ್ನ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ತಿನ್ನಕ್ಕೆ ಸರಿ ಕೊಡೋ. ನಿನ್ಗೆ ಮಸಾಲೆ ಹಾಕ್ಬಿಟ್ರೆ ಅಲ್ಲ ಮಾಡ್ಬಿಟ್ಟು ಫ್ರೈ ಮಾಡ್ಬಿಟ್ಟು ವಾಪಸ್ ಆಮೇಲೆ ಆಮೇಲೆ ಎಗ್ ಇರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲೋ ಒಂಚೂರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀನು ಮಸಾಲ ಮಾಡ್ಕೊಂತಿಲ್ಲ ಆಮೇಲೆ ಬೇಡ. ಅಲ್ಲ ಇದಕ್ಕೆ ಅದೇ ಗೊತ್ತಾಯ್ತು. ಹಾಕ್ಬಾಡ್ಲ ಸರ್, ರಸಮ್ ಸಾಕಲ್ವಾ? ಟೇಸ್ಟ್ ಬಂತಾ? ಬಂದಿದೆ ಬಂದಿದೆ ಸಾಕು. ಉಪ್ಪು ನೋಡಿ, ಉಪ್ಪು ಕಡಿಮೆ ಇದೆ. ಸ್ವಲ್ಪ ಉಪ್ಪು ಹಾಕ್ಬೇಕು. ನೋಡಿ ಯಾರು ಒಂಚೂರು ಟೇಸ್ಟ್ ನೋಡಿ, ಅದು ತೊಳಿಬ್ರು ಟೇಸ್ಟ್ ನೋಡಿ ಅದು ರಸಮ್ದು. ಎಗ್ ಉಲ್ಟಾ ಮಾಡೋ, ಇಲ್ಲೇ ಇದೆ ಇಲ್ಲಿ ಬಾಯ್ಲಿ. ಕುಡಿ ಬಿಡಿ. ಎಗ್ ಹಾಕೊಳ್ಳಿ, ಎಲ್ಲ ಉಲ್ಟಾ ಮಾಡ್ಕೊಳ್ಳಿ. ಒಂದು ನಿಮಿಷ. ಫೇಸ್ ಡೌನ್. ಇದ್ರ ಮೇಲೆ ಮಸಾಲೆ ಮೇಲೆ ಬೀಳಬೇಕು ಅದು. ಹಂಗೆ ಜಾಸ್ತಿ ಇಲ್ಲ ಮ್ಯಾಮ್, 2 ನಿಮಿಷ ಅಷ್ಟೇ ಫ್ರೈ. ಆಮೇಲೆ ಎತ್ತಿ ವಾಪಸ್ ತಟ್ಟೆಗೆ ಹಾಕೊಂಡ್ಬಿಡು. ಉಪ್ಪು ಕಡಿಮೆ ಇದೆಯಾ? ಲಾಸ್ಟ್ ಎಲ್ಲ ತಿರುವಾಕಿ ಅದನ್ನೊಂದು 10 ಸೆಕೆಂಡ್ ಬಿಟ್ಟು ಆಮೇಲೆ ಎತ್ತಾಕು. ಹಾಂ ಮ್ಯಾಮ್, ಪರ್ಫೆಕ್ಟ್ ಆಗಿದೆ ಅಭಿ. ಎಲ್ಲ ವಾಪಸ್ ತಿರುವಾಕು ಮ್ಯಾಮ್, ಮೇಲ್ಗಡೆ ಉಲ್ಟಾ ಹಾಕೋಬಿಡು. ಸಾಕ ಮಾಡ್ಲಾ? ಇನ್ನು ಬಿಡಬೇಕು. ಕರೆಕ್ಟಾಗಿ ಉಲ್ಟಾ ಮಾಡ್ಕೊ. ಎಲ್ಲ ಮಾಡ್ಲಿ ಉಲ್ಟಾ ಆಗಿರೋದು ಉಲ್ಟಾ ಮಾಡ್ಕೊ. ಎಲ್ಲ ನೀಟಾಗಿ ಮಸಾಲ ಇಟ್ಕೋಬೇಕು. ಸಾಕಾ? ಪಕ್ಕನಾ? ಪರ್ಫೆಕ್ಟ್. ಇವಾಗ ಎಗ್ ಮಸಾಲ ಮಾಡ್ಕೊಳ್ಳಿ. ಮಸಾಲ ಮಾಡ್ಕೊಂಡ್ಮೇಲೆ ಎಗ್ನ ಕೊಡಿ ಅಷ್ಟೇ. ಗಟ್ಟಿ ಹಿಡ್ಕೊಳ್ಳಿ ಬ್ರೋ. ನೋಡೋ ಗಾಡೀಲಿ ಡ್ಯಾಶ್ ಬೋರ್ಡಲ್ಲಿ ಮುಂದೆ ಡಿಕ್ಕಿ ಇದೈತೆ. ಹೋಯ್ತು. ಏನು ವಾಟರ್ದಾ? ಪವರ್ ಬ್ಯಾಂಕ್ ಕೇಬಲ್ ಸಿಕ್ತಲ್ವಲ್ಲಪ್ಪ. ಈ ಬಾಟ್ಲ್ ಐತೆ, ಹುಷಾರಪ್ಪ ಬಿಟ್ಟಿರೋ. ಸಾಕು. ನೀವು ಹಂಗೆ ಹೊಡಿತೀರಾ? ಅಲ್ಲ ಇದಕ್ಕೆ ಬೈ, ಇದಕ್ಕ ಹಾಗೆ ಒಂಚೂರು ಎಣ್ಣೆ ಹಾಕಿ, ಚೆನ್ನಾಗಿರುತ್ತೆ, ಫ್ಲೇವರ್ ಬರುತ್ತೆ. ಚೆನ್ನಾಗಿರ್ತದೆ. ಇವತ್ತು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ತಿದ್ದೀವಿ ನೋಡಿ. ಕಣದಲ್ಲೂ ಎಣ್ಣೆ ಇರಬೇಕು. ಮೆಚ್ಚಲ್ಲೆಲ್ಲ ಅದೆಲ್ಲ ಐತೆ ನೋಡು ಆ ಕಡೆ. ನೀರು ಮಗ, ನೀರು ಕೊಡಲ್ಲ, ಬಾಟ್ಲಿಗೆ ಹಾಕೊಡಲ್ಲ. ಇದು ಆಗಲ್ಲ, ಅದು ಹಿಂಸೆ ಅದು ಇಟ್ಕೊಳಕ್ಕೆ. ಅದು ನಿಮ್ಮದು ಲೈಟ್ ಒಂದ್ಸರಿ ಡಿಮ್ ಆಗುತ್ತೆ, ಒಂದ್ಸರಿ ಬ್ರೈಟ್ ಆಗುತ್ತೆ. ಇಲ್ಲ, ಅದು ಇದಕ್ಕೆ ಹಾಕಿರೋದು ಸೆಟ್ಟಿಂಗ್ಸೇ ಅದು ಹಂಗೆ. ಅದು ನೋಡಿ ಮಸಾಲೆ ನೆಕ್ ನೋಡಿ, ಉಪ್ಪು ಹಾಕಿಲ್ಲ ಮಸಾಲೆ. ಉಪ್ಪು ಹಾಕ್ಲಾ? ಬೇಡ, ಉಪ್ಪು ಬೇಡವಾ? ನೀರು ಹಾಕಿದ್ರೆ ಬೇಕಾಯ್ತದೆ. ಎಮ್ಮೆ ಚಿಲ್ಲ ಅದೆಲ್ಲ ಐತೆ. ಉಪ್ಪೇ ಹಾಕಿಲ್ಲ ನಾನು ಇಲ್ಲಿ. ಇರುವೆ ಸಾಕಾ? ನೀರು ಹಾಕ್ಲಾ? ನೀರು ಉಪ್ಪು ಖಾರ ಹಾಕದ? ಹಾಕಿ ಸಾಕಾ? ಇನ್ನೊಂಚೂರು ಹಾಕಿ ಫುಲ್ ಹಾಕಿ. ಇವಾಗ ಉಪ್ಪು ಹಾಕೊಳ್ಳಿ. ಇದು ಸ್ಟಾರ್ಟ್. ಫೈನಲಿ ಈಗ ಎಲ್ಲ ಫುಡ್ ಎಲ್ಲ ಪ್ರಿಪ್ರೇಷನ್ ಆಯ್ತು. ಈಗ ಮಾಮೂಲಿ ಲೈಟಾಗೆ ಒಂಚೂರು ಎಲ್ಲರೂ ಚಳಿಗೆ ಸಿರಾಪ್ ಕುಡ್ಕೊಂಡು ಚೇರ್ಸ್. ಹ್ಯಾಪಿ ಕ್ಯಾಂಪಿಂಗ್. ಪಾಪ ಪ್ರಣವ್ ಕುಡಿಯಲ್ಲ, ಬೇಡ, ಒಳ್ಳೆ ಹುಡುಗ.
ಇಂದಿನ ಎಣ್ಣೆ ಸ್ಪಾನ್ಸರ್ ಬ್ಲ್ಯಾಕ್ ಆ್ಯಂಡ್ ವೈಟು. ಹ್ಞೂ ಅವರು ಅಷ್ಟೇ 2 ವರ್ಷದ ಸ್ಪಾನ್ಸರ್ಶಿಪ್ ಕೊಟ್ಟವ್ರು ನಮಗೆ. ಎಲ್ಲ ಕೊಡ್ತಾರೆ. ಒಳ್ಳೆ ಮಜಾ ಐತೆ. ಹಾಕ್ಕೊಳ್ಳೋ, ನಿಂಗೆ ಗ್ಲಾಸ್ ಕೊಟ್ಟನಲ್ಲ, ರೆಕಾರ್ಡರ್ ಮಾಡ್ತಾರೆ. ಎಲೆ ಒಂದು ಸ್ವಲ್ಪ ಕುದಿ ಬಂದ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ಬಿಡೋಣ. ಇಲ್ಲ ಹಾಕ್ಬಿಡಿ ಇವಾಗಲೇ. ಇಲ್ಲ ಅವ್ನು ಹಾಕಿದ್ದು ಬೈ, ಇವಾಗ ಹಾಕೋದಲ್ಲ, ಅದು ಮೊಟ್ಟೆ ಹಾಕ್ಬಿಟ್ಟು ಮತ್ತೆ ಹಾಕೋಣ ಲಾಸ್ಟಿಗೆ, ಮತ್ತೆ ಬಿಟ್ಕೊಳತ್ತೆ ಒಂದು ಸ್ವಲ್ಪ. ಅಲ್ಲ ಇವಾಗ ಮೊಟ್ಟೆ ಹಾಕ್ಬಿಡಿ ಬೈ, ಹೇಳೋದನ್ನ ಕೇಳಿ. ಅಲ್ಲ ಅದು ಕುದಿ ಬರಲಿ, ಫುಲ್ ಕುದಿ ಬರಲಿ. ಅದು ಏನು ಗೊತ್ತಾ, ನೀನು ಅರ್ಧ ಕಟ್ ಮಾಡಿರೋದು ಮೊಟ್ಟೆ ಅದು ಸೀಳಿಲ್ಲ ಒಳಗಡೆ ಹೋಗೋಕ್ಕೆ ಮಸಾಲೆ. ಏನು ಗೊತ್ತಾ, ಇದು ಕುದಿ ಬಂದರೆ ಪ್ರಾಪರ್ ಬೆಂದಿರುತ್ತೆ. ಇವಾಗ ಕುದಿ ನೋಡಿ, ಎಲ್ಲ ಒಂದು ಕಡೆ ಬಂದು ಒಂದು ಕಡೆ ಬಂದಿಲ್ಲ, ಅವಾಗ ಏನಾಗುತ್ತೆ, ಹಸಿ ಹಸಿ ಇರುತ್ತೆ ಇನ್ನು. ಈಗ ಮತ್ತೆ ನೀರು ಹಾಕಿದ್ನಲ್ಲ, ನೀರು ಬಾಯ್ಲ್ ಆಗ್ಬೇಕು ಯಾವತ್ತು, ಸಾಂಬಾರು ಚಿಕನ್ ಏನೇ ಹಾಕಿದ್ರು. ಓಕೆ ತಲೆನೋವಾ? ಮೋಸ್ಟ್ಲಿ ಇದು ಹಾಕ್ಬಿಡ್ರಿ. ಅದು ರಬ್ಬರ್ ಬ್ಯಾಂಡ್ ಟೈಟ್ ಮಾಡುತ್ತಲ್ಲ. ತಾಲಸರಿ ಎಗ್ ಮಸಾಲ ಬೀಳತ್ತದು. ರೆಕಾರ್ಡ್ ಆಗ್ತಲ್ಲ ಬೈ? ಆಗ್ತದೆ ಕರೆಕ್ಟಾಗಿ ಎಣ್ಣೆ ಬಿಟ್ಕೊಳ್ತೀವಿ, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಉಲ್ಟಾ ಎತ್ತಕ್ಕಾಗಲ್ಲ, ಕರ್ಗೋಗ್ಬಿಡ್ತದೆ. ಹಿಂಗ ಕರ್ಗ್ಬಿಡುತ್ತೆ ಬ್ರೋ ಅದು. ಇದು ಭಂಡಾರ ಹೋಗ್ಬಿಡ್ತದೆ. ಓಕೆ, ಇದಾದರೆ ಹಂಗೆ ಮೇಲೆ ಕುದಿಯುತ್ತಲ್ಲ, ಭಂಡಾರ ಇರ್ತದೆ. ನಾನು ಸೆಮಿ ಗ್ರೇವಿ ಅನ್ಕೊಂಡು ಮೋಸ್ಟ್ಲಿ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಸೆಮಿ ಗ್ರೇವಿ ಆಗುತ್ತೆ. ಅದೇ ಕುದ್ಬಿಟ್ರೆ ಆಗ್ಬಿಡ್ತದೆ ಹಂಗೆ ಗಟ್ಟಿ. ಓಕೆ, ಫೈನಲ್ ಆಗಿ ನಮ್ಮ ಅಡುಗೆ ಎಲ್ಲ ಮುಗಿದಿದೆ. ಅಡುಗೆ ಕಾರ್ಯಕ್ರಮ ಫಸ್ಟ್ ಬಂದ ತಕ್ಷಣ ಟೆಂಟ್ ಹಾಕ್ಕೊಂಡ್ವಿ, ಗಾಡಿ ಎಲ್ಲ ನಿಲ್ಲಿಸಿ, ಆಮೇಲೆ ಒಂದು ಸ್ವಲ್ಪ ಸೈಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಯಾಂಪ್ ಸೈಟು ಅಡುಗೆ ಮಾಡಿದ್ವಿ. ರೈಸ್ ಆಯಿತು, ರಸಮ್ ಆಯಿತು, ಎಗ್ ಬುರ್ಜಿ ಆಯಿತು, ಮತ್ತು ಏನದು ಸಾಲೆಡ್ ಆಯಿತು. ಪ್ರಣವ್ ತುಂಬ ಹೆಲ್ಪ್ ಮಾಡವನೆ. ನಮ್ಮ ಪ್ರಣವ್ಗೆ ಯಾರು ನೋಡಿ, ಒಳ್ಳೆ ಹುಡುಗ ಬೇಕು, ಒಬ್ಬನೇ ಮಗ ಇರಬೇಕು, ಅತ್ತೆದು ಮಾವಂದು ಕಾಟ ಇರಬಾರ್ದು, ಎಲ್ಲ ಅಡುಗೆ ಮಾಡಿಕೊಡ್ಬೇಕು, ಎಲ್ಲ ಕೆಲಸವನ್ನು ಪ್ರಣವ್ ಇದ್ದಾನೆ. ಕಾಫಿ ಟೀ ಮಾಡ್ಕೊಡ್ತಾನಂತೆ ಅಲ್ಲನಾ? ಕಾಫಿ ಟೀ ಮಾಡ್ಕೊಡ್ತಾನಂತೆ. ಕಾಫಿ ಟೀ ಮಾಡ್ಕೊಡ್ತಾನೆ. ಹಾಂ, ಒಳ್ಳೆ ಹುಡುಗ. ಸೊ ಈಗ ಅವನು ಒಳ್ಳೆ ಹುಡುಗ, ನೀನು? ನಾನು ತುಂಬ ಒಳ್ಳೆ ಹುಡುಗ ಅಲ್ಲ? ನಿಮಗೆಲ್ಲ ಅಡುಗೆ ಮಾಡ್ಕೊಡ್ತಾ ಇಲ್ವಾ? ಹೆಂಡತಿಗೆ ಮಾಡ್ಕೊಡಲ್ವಾ? ಸೊ ಇಲ್ಲಿ ನಮ್ಮ ಕ್ಯಾಂಪಿಂಗ್ದು ಅಂದರೆ ಒಂದು 80% ಮುಗಿದಿದೆ, ಇನ್ನು 20% ನೆಕ್ಸ್ಟ್ ಬರುತ್ತೆ. ಅಷ್ಟರಲ್ಲಿ ನಮ್ಮ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಇದೆ, ಸ್ವಲ್ಪ ಮ್ಯೂಸಿಕ್ಕು ಅವು ಇವೆಲ್ಲ ಹಾಕ್ಕೊಂಡು ಪರ್ಸ್ನಲ್ ಸ್ಪೇಸ್ ಎಂಜಾಯ್ ಮಾಡಿಕೊಂಡು ಪ್ರೈವಸಿ ಇರುತ್ತೆ, ಬಂದು ಗುಡ್ ನೈಟ್ ಹೇಳ್ತೀವಿ. ಸೊ ನಡೀರಿ ಇವಾಗ ಸ್ವಲ್ಪ ಮಲ್ಕೋಬೇಕಾದ್ರೆ ಸಿಗೋಣಂತೆ. ಓಕೆ, ಸೊ ಇವಾಗೆಲ್ಲ ಒಂದು ಸ್ವಲ್ಪ ಪಾರ್ಟಿ ಮೂಡಲ್ಲಿದ್ದೀವಿ. ಎಲ್ಲ ಪಾರ್ಟಿ ಮಾಡೋಣ ಅಂತ ಬನ್ನಿ. ಒಂದು ಸ್ವಲ್ಪ ಪಾರ್ಟಿ ಗಿಟಿ ಮಾಡಿ ಆಮೇಲೆ ಊಟ ಮಾಡಿ ಪಾಚೋಳೋದು. ಎಷ್ಟಾಯ್ತು ಬೈ ಟೈಮು? 9:45. 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 8:15 ಸ್ಟಾರ್ಟ್ ಮಾಡಿದ್ದೆಲ್ಲ. 7 ಗಂಟೆ ಆಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೇಳಕ್ಕೆ 2 ಅವರ್ ಹೇಳ್ಕೊಂಡು ಹೋಗ್ಬಿಡುತ್ತೆ. ಒಳ್ಳೆ ಸ್ಟಾರ್ ಗೇಜಿಂಗ್ ಮಾಡ್ಬೋದು. ಲೈಟೆಲ್ಲ ಆಫ್ ಮಾಡ್ರು, ನಿಮಗೆ ಸ್ಯಾಟಲೈಟ್ ತೋರಿಸ್ತೀನಿ ನಿಮಗೆಲ್ಲ. ಸ್ಯಾಟ್ಲೈಟಾ? ಮೇಲೆ ಕೆಳಗೆ ನೋಡ್ಬೇಕಲ್ಲ ಸ್ಯಾಟ್ಲೈಟ್ಗೆ. ಸ್ಟಾರ್ ಗೇಜಿಂಗ್ ಎಲ್ಲ ಬೇಕು ಅಂದರೆ ಲಡಾಖ್ ಕಡೆ ಹೋಗುತ್ತೆ. ಹೆಂಗಿತ್ತು ಬೈ ಇಲ್ಲಿ? ನೋಡಿ ಹೇಳಿಲ್ಲ, ನೋಡೋ ಅಲ್ಲಿ ಏನು ನೋಡೋ, ನನ್ನ ತಲೆ ಮೇಲೆ ನೋಡೋ, ಸ್ಯಾಟಲೈಟ್ ಹೋಗ್ತಾ ಇತ್ತೆ ನೋಡೋ ಸ್ಲೋ ಆಗಿ. ಇನ್ನು ಜಾಸ್ತಿ ಕುಡಿದ್ಬಿಟ್ಟಿದೆ ಬಿಡ್ಗುರು. ನಾನು ಪ್ರೊಫೆಸರ್ ಜೊತೆ ಹೋಗ್ತಾ ಇದ್ದೆ ನಾನು ಟೆಲಿಸ್ಕೋಪ್ ಅಲ್ಲಿ ನೋಡಕ್ಕೆ. ಸಖತ್ ಇಷ್ಟ ನನಗೆ ಪ್ಲಾನೆಟ್ಸು ಸ್ಟಾರ್ಸ್ ಎಲ್ಲ. ನಾನು ಟೀಚರ್ ಹತ್ರ ಜಗಳ ಮಾಡಿರೋದು ನಾನು. ಅವಾಗೆಲ್ಲ ಸನ್ ಇಸ್ ನಾಟ್ ಅ ಸ್ಟಾರ್ ಅಂತ ಹೇಳೋರು. ಅವಾಗ ಸ್ಟಾರ್ಸೇ ಬೇರೆ ಸನ್ನೇ ಬೇರೆ ಸ್ಕೂಲಲ್ಲಿ. ಹೌದಾ? ನಾನು ಕಿತ್ತಾಡ್ಬಿಟ್ಟಿದ್ದೆ. ನಮ್ಮ ಪಾರ್ಟಿ ಎಲ್ಲ ಮುಗೀತು. ಸೊ ಇವಾಗೆಲ್ಲ ಊಟ ಮಾಡೋಕ್ಕೆ ನೋಡಿ, ಬಾಳೆ ಎಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನೇನು ನಮ್ಮ ಗಲೀಜಿದೆ ಎಲ್ಲ ತೆಗ್ದು ಬ್ಯಾಗಲ್ಲಿ ಹಾಕಿದ್ದೀವಿ. ನಾವೇನು ಅಲ್ಲೆಲ್ಲ ಇದು ಮಾಡಲ್ಲ, ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀವಿ ಜಾಗ ಎಲ್ಲ. ಸೊ ಇಲ್ಲಿ ನಮ್ಮ ಫೈರ್ ಕ್ಯಾಂಪು. ಬನ್ನಿ ಈಗ ಎಲ್ಲ ಊಟ ಮಾಡುವ. ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಐತೆ ಹಿಂದೆಗಡೆ. ಅಲ್ಲ ಹಂಗೆ ಕೂತ್ಕೊಂಡ್ರೆ ಸರ್ವ್ ಮಾಡೋರು ಯಾರು? ಹೌದು, ಸರ್ಕಲಾಗಿ ಕೂತ್ಕೋಬೇಕು. ಇವತ್ತಿನ ಊಟಗಳು ಹೀಗೆ ನೇಚರ್ ಜೊತೆನೇ ನಾವು ಬೆರಿಬೇಕು.
ನೇಚರಲ್ಲಿ ಏನು ಸಿಗುತ್ತೆ ಇದೆಲ್ಲ ನೇಚರ್ ಅಲ್ಲ, ಇದು ಬೇರೆನೇ ನೋಡಿ. ಇದು ಕುಡಿಯೋ ನೀರು ಹಿಡ್ಕೊಂಡು ಇಲ್ಲೇ ಟೆಂಟ್ ಇದೆ, ಇಲ್ಲೇ ಓದಿನ ಯಪ್ಪ ದೇವ್ರೆ. ಕ್ಯಾಂಪಿಂಗ್ ಅಂದ್ರೆ ಏನು ಗೊತ್ತಾ, ಎ ಮಿನಿಮಲ್ ಲೈಫ್ ವಿತ್ ನೇಚರ್. ಏನು ಬೈ ಅಷ್ಟೇ. ಸೊ ನಮ್ಮ ಒಂದು ಜಟಾಯು ಕಾನ್ಸೆಪ್ಟ್ ಅದೇನೆ ಬ್ರೋ. ಚಾಕು ಕೊಡಿ ಹಂಗೆ ಬ್ರೋ. ಅಲ್ಲಿ ಸೊ ಇವೇನು ಅಲ್ಲಿ yellow colour. ಮುಂದಿನ ದಿವಸ ಈ ಥರ ನಿಮಗೆಲ್ಲ ರಿಸ್ಕ್ ಕೊಡಲ್ಲ, ಇದನ್ನೆಲ್ಲ ಅರೇಂಜ್ ಮಾಡಿಸಿ ಜಸ್ಟ್ ಊಟ ಮಾಡೋದು, ಒಂದು ಒಳ್ಳೆ ಲೊಕೇಶನಲ್ಲಿ ಇರೋದು, ಎಂಜಾಯ್ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಆ ಥರ ಅರೇಂಜ್ಮೆಂಟ್ ಮಾಡಿಸ್ತೀವಿ ಅಷ್ಟೇ ಜೀವನ. ವಾಚ್ ಮಾಡ್ತಾರೆ ಅಷ್ಟೇ. ಸೊ ನಮ್ಮ ಒಂದು ಈ ಎಕ್ಸ್ಪೀರಿಯನ್ಸ್ನ ನಿಮಗೆ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್. ಗೋ ದಟ್ ಸೈಡ್, ಗೋ ಆಲ್ಸೋ ಗೋ ದಟ್ ಸೈಡ್. ಇಲ್ಲಿ ನನಗೆ ದಿನ್ನೆ ಬಂದ್ಬಿಡೈತಿ. ಪಾರೆ ಪಾರೆ ಬಂದಿದೆ ನಿಮಗೆ. ಮ್ಯಾಮ್ ಅದೆಲ್ಲ ಹಿಂಗೆ ಹತ್ರಕ್ಕೆ ಇಟ್ಬಿಡು ಮ್ಯಾಮ್, ಬಾಣ್ಲಿಗಳೆಲ್ಲ ಹಿಂಗೆ ಎಲೆ ಮೇಲೆ ತಗೋಬಾರ್ದು ಅಂತ ಹೇಳಿದೆ. ಇದು ಬೀಳುತ್ತೆ, ಮಣ್ಣು ಬೀಳುತ್ತೆ ಕೆಳಗಡೆದು. ಅದು ಸೂಪರ್ ಬೈಕ್ ಬಡಿಸ್ತೀನಿ ಬ್ರೋ. ಸೂಪರ್ ಬೈಕ್ ಹೋಗ್ತಿದೆ ಅದು. ಘಾಟ್ ಸೆಕ್ಷನ್ ಅಲ್ಲ, ನೀನು ಆ ಕಡೆಯಿಂದ ಬರ್ಸು ಮಗ, ಎಲ್ಲ ಏನೇ ಇದ್ರು ಆ ಕಡೆ ತಗೋ. ಅದು ಪಾತ್ರೆ ಸಾಂಬಾರು ಎಲೆ ಮೇಲೆ ತಗೊಂಬೇಡ, ಎಲೆ ಮೇಲೆ ತಗೊಂಡ ಮಣ್ಣು ಬೀಳುತ್ತೆ. ಒಂಚೂರು ನೀರು ಕೊಡಿ. ಹಿಂಗೆ ತಗೋ, ಹಿಂಗೆ ತಗೋ. ಸೊ ಎಲ್ಲ ಎಲೆಗೆ ಹಾಕೊಳ್ರಿ. ನಮ್ಮ ಹಾಕೊಂಡು ವಾಶ್ ಮಾಡ್ಕೊಂಡು ಭಟ್ರು ಬಡಿಸ್ತವ್ರೆ, ಆರಾಮಾಗಿ ಬಡಿಸಿಯಪ್ಪ. ಗೋಪಾಲ್ ಹಾಂ ಗೋಪಾಲ್ ಭಟ್ರು ಮಗ. ಹಿಂಗೆ ಇನ್ನೊಂದು ನೆಕ್ಸ್ಟ್ ಗಂಡು ಮಗನೇ ಆಗ್ಲಿ ಕೊಣ. ಇನ್ನೊಂಚೂರು ಅನ್ನ ಆಶೀರ್ವಾದ ಮಾಡಿ ಹೆಂಗ್ ಬಡಿಸ್ಬೇಕು, ಸಾಕು ಸಾಕು ಅನ್ನಂಗೆ ಬಡಿಸ್ಬೇಕು. ಇನ್ನೊಂಚೂರು ಹಾಕಿ ನಿಂದಕ್ಕೂ ಬಡಿಸ್ಕೊಬಿಡು ಎಲ್ಲಾನು. ಅಣ್ಣ ಅಲ್ಲ ಅವನಿಗೆ ಗೋಪಾಲಂಗೆ ಅನ್ನ ಚೆನ್ನಾಗಿದೆ ಅಲ್ಲ. ಹೌದು, ಫಸ್ಟ್ ಟೈಮ್ ಎಲ್ಲ ಯಾಕಂದ್ರೆ ಮತ್ತೆ ಎದೊಳಕ್ಕಾಗಲ್ಲ, ಜಾಸ್ತಿ ಹಾಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಒಳ್ಳೆ ಎಗ್ ಮಸಾಲ, ಯಾಕಂದ್ರೆ ಚಿಕನ್ ಮಧ್ಯಾಹ್ನ ಆಗೋಯ್ತಲ್ಲ, ನೋಡಿದಿರೋದಿಲ್ಲ ಲಾಸ್ಟ್ ಹೇಳ್ಕೊತೀವಿ. ಗುಜ್ಜಾಕು ಮತ್ತೆ ಸಾಕು, ಜೋರೇ ಕಾಪಾಡಪ್ಪ. ಸಾಕು ಸಾಕು, ಚೆಲ್ತಾ ಇದೆ ಅದು ನಿಮ್ಗೆ ಗೊಜ್ಜು. ಒಂದು ರೇಂಜ್ಗೆ ಆಗಿದೆ ಮೊಟ್ಟೆ. ವರ್ಗ ಮಿಸ್ಟರ್ ಗೋಪಾಲ್, ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ಒಂಚೂರು ನೀರು ಇಟ್ಬಿಡಿ ಹಂಗೆ ಕುಡಿಯೋಕ್ಕೆ. ಪಾಸ್ ಮಾಡಿ ಹೆಂಗೆ ಮಾಡೇ ಇಲ್ಲ ಅನ್ಸುತ್ತೆ. ನೀನು ಕ್ಯಾಂಪ್ ಮಾಡಿ ಬಾಳೆ ಎಲೆ ಕೂತ್ಕೊಂಡು ತಿನ್ನೋದು ಯಾವುದೋ ವಿಲೇಜ್ ಕುಕಿಂಗ್ ಚಾನಲ್ ಅವ್ರು ತಿನ್ನಕ್ಕೆ ತಿಂತಾ ಇದೀವಿ. ಹೌದು, ಇದು ಒಂಥರ ಟ್ರೆಡಿಷನ್. ಇದು ಬಂದಿರೋದೇ ಕ್ಯಾಂಪಿಂಗ್ ಬೇರೆ ಥರ, ಆದರೆ ಈ ಥರ ಒಂಥರ ಶಿಸ್ತಾಗಿ ಕುತ್ಕೊಂಡು ಆ ಎಲೆ ಊಟ, ಆ ಒಂದು ಸೊಗಡನೇ ಬೇರೆ. ಬೈ ಇದೇ ಅಡುಗೆ ನಾವು ಸೌದೆ ಯೂಸ್ ಮಾಡಿದ್ರೆ ಇನ್ನೂ ಹೌದು, ಇನ್ನೂ ಮಸ್ತ್ ಇರೋದು. ನಾಳೆ ಮಾಡೋಣ ಬನ್ನಿ, ನಾಳೆ ಬೇರೆ ಥರ. ಫೈನಲ್ ಆಗಿ ನಮ್ಮ ಕ್ಯಾಂಪಿಂಗ್ ಎಲ್ಲ ಆಯಿತು ಅಂತ ಹೇಳಿದ್ರೆ ಇವತ್ತಿನ ಡೇ ಮುಗೀತು. ಎಲ್ಲ ಊಟ ಎಲ್ಲ ಮಾಡಿ ಏನು ಗಲೀಜೆಲ್ಲ ಇತ್ತು ಅದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ವಿ. ನೋಡಿ ಗಿರಿ ಬೈ ಫ್ಲಾಟ್ ಆಗ್ಬಿಟ್ಟವ್ರು ಆಲ್ರೆಡಿ. ಇನ್ನು ಮಗಿಲ್ಲ ಬೈ. ಏನು ಮಾತಾಡ್ತಾ ಇದ್ದೀರ ಪಕ್ಕದವ್ರ ಜೊತೆ ಕೊಟ್ಟೆ ಮಲ್ಕೋತೈತೆ. ಹುಡುಗರೆಲ್ಲ ಮಲ್ಕೊಂಡ್ರಿ. ಇದು 4% ನೋಡಿ, ನಾನು ಹೇಳ್ತಿದ್ನಲ್ಲ 4% ಏನಾದ್ರು ಇಬ್ರು ಕಂಫರ್ಟಬಲ್ ಆಗಿ ಮಲ್ಕೋಬೋದು. ಇದಕ್ಕೆ ನೋಡಿ, ಆ ಕಡೆನೂ ಗ್ಯಾಪ್ ಇದೆ, ಈ ಕಡೆನೂ ಗ್ಯಾಪ್ ಇದೆ, ಆರಾಮಾಗಿ ಮಲ್ಕೋಬೋದು. ಒಂದ್ ವೇಳೆ 3 ಜನ 4 ಜನ ಆಗ್ಬಿಡ್ತು ಅಂದ್ರೆ ಸಫಿಸ್ಟಿಕೇಶನ್ ಆಗ್ಬಿಡುತ್ತೆ, ಬ್ಲಡ್ ಫೈಟ್ ಆಗ್ಬಿಡುತ್ತೆ. ಹಾಗಾಗಿ 2% ಅಲ್ಲಿ ಒಬ್ಬರೇ ಮಲ್ಗೋಕ್ಕಾಗೋದು, 4% ಅಲ್ಲಿ ಇಬ್ರು ಮ್ಯಾಕ್ಸಿಮಮ್ ಅಂದ್ರೆ 3 ಅಷ್ಟೇ. ಅದಕ್ಕಿಂತ ಪುಷ್ ಮಾಡಬಾರ್ದು. ಅದೇ ಹಂಗಾಗಿ ಸೊ ಇವತ್ತಿಗೆ ಕ್ಯಾಂಪಿಂಗ್ ಎಲ್ಲ ಚೆನ್ನಾಗಾಯಿತು. ಒಂದು ಸ್ವಲ್ಪ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು, ಆದ್ರೂ ಇಟ್ ವಾಸ್ ಫನ್. ಎಲ್ಲ ಎಂಜಾಯ್ ಮಾಡಿದ್ವಿ, ಒಳ್ಳೆ ಅಡುಗೆ ಮಾಡಿದ್ವಿ. ಹೆಂಗಿತ್ತು ಬೈ ಅಡುಗೆ ಎಲ್ಲ? ನೆಕ್ಸ್ಟ್ ಲೆವೆಲ್ ಬೈ. ಅದ್ರದ್ದು ಆ ಚಂದ್ರನ ಊಟ ನೋಡಿ ತಿನ್ಕೊಂಡು ಬೆಳದಿಂಗಳಲ್ಲಿ ಊಟ ಅಂತಲ್ಲ ಬೈ, ಇದೆಲ್ಲ ಇಲ್ಲೆಲ್ಲ ರುಚಿ ತಾನಾಗ್ ತಾನೇ ಬಂದ್ಬಿಡುತ್ತೆ. ಸೊ ನಾವು ರುಚಿಗೆ ಏನು ಹಾಕ್ಬೇಕಾಗಿಲ್ಲ, ಅದಕ್ಕೆ ತಕ್ಕಂತೆ ಅದು ನಾವು ಪ್ರಿಪ್ರೇಷನ್ ಮಾತ್ರ ಮಾಡ್ಕೊಂಡು, ಆದ್ರೆ ನಮ್ಮ ಅನುಭವಗಳು, ನಾವು ಕೊಡೋ ಒಂದು ಟೈಮಿಂಗು ಅವೆಲ್ಲ ಇರುತ್ತಲ್ಲ, ಆ ರುಚಿ ತಾನಾಗ್ ತಾನೇ ಅದು ಪ್ರಕೃತಿ ಸೇರಿಸುತ್ತೆ. ಹಿಂಗೆ ಸೊ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ನಾವು ಏನೋ ಆಳು ಮುಳ್ಳು ಕಡ್ಡಿಗೆ ಸಾಕು ಮಾಡಿದ್ವಿ, ಬಟ್ ಎಲ್ಲರ ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನೇನು ಮುಗೀತು, ಇವಾಗ ಮಲ್ಕೊಳ್ಳೋಣ. ಗುಡ್ ನೈಟ್. ಮತ್ತು ನಾಳೆ ಒಂದು ಒಳ್ಳೆ ಪ್ಲೇಸಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ. ಬೆಳಗ್ಗೆ ನೋಡ್ತಾ ಇದ್ರೆ ಶುಭ ದಿನ.